ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಕರೆಸ್ರಿ ಪೊಲೀಸ್ ಅವ್ರನ್ನ. ನಾನು ಹೇಳ್ತೀನಿ, ದಿನ ನನ್ನ ಹೆಂಡತಿ ಜೊತೆ ಚಕ್ಕಂದ ಆಡ್ತಾನೆ ಇವ್ರ ಕಂಪ್ನಿ ಅಕೌಂಟೆಂಟ್ ಅಂತ. ಸಿಗ್ಬೇಕಾಗಿತ್ತು ಮಗ ಇವತ್ತು, ಕೈ ಕಾಲು ಕತ್ತರಿಸ್ಬಿಡ್ತಿದ್ದೆ. ಅವ್ರೆ ಯಾರದು? ಕುಡಿತ್ಯೋ ಕುಡಿಸ್ಲೋ, ತಲೆ ಮೇಲೆ ಸುರಿದ್ಬಿಡ್ತೀನಿ ನೋಡು. ಮರುಭೂಮಿಲಿ ಇಷ್ಟೇ ನೀರಲ್ಲಿ ಸ್ನಾನ ಮಾಡ್ತಾ ಇರತ್ತೆ. ನೀ ಸ್ನಾನ ಮಾಡಿದ್ಯಾ ತಾನೇ? ಈ ಕಾಫಿ ನಿನ್ಗೋ ನನ್ಗೋ, ಬೇಡ ಅಂದ್ರೆ ಮುಲಾಜೆ ಇಲ್ಲ, ನಾನೇ ಕುಡಿದು ಬಿಡ್ತೀನಿ. ಯಾಕೆ ಬೇಕಿತ್ತು? ನೀನೇ. ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ನೀನೇ ಕರೆಕ್ಟು ಅಂತ. ಈ ಲಲ್ತಂಗೆ ಬೇಡ ಬಿಡೋ, ಆಯ್ತಲ್ಲ. ಲತಾ, ಬಾ ಕೂತ್ಕೋ. ಆ ಕಡೆ ಯಾಕೆ ಹೋಗ್ತಿದ್ಯಾ? ಇಲ್ಲಿ ಬಾ ಕೂತ್ಕೋ. ನಾನು ಬೇಬಿಗೆ ಏನ್ ಹೇಳ್ತಿದ್ದೆ ಗೊತ್ತಾ? ಎಲ್ರೂ ಒಟ್ಟಿಗೆ ಸಿನಿಮಾಗೆ ಹೋಗೋಣ ಅಂತ. ಅದೇ ಅಲ್ವಾ ಬೇಬಿ? ಹ್ಯಾಪಿ ನ್ಯೂ ಇಯರ್. ಕಾಫಿ ಕುಡಿ ಬೇಬಿ, ಇಲ್ಲ ರೂಮ್ಗೆ ತಗೊಂಡೋಗಿ ಕುಡಿ. ನೋಡು ಕಲಾ, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಂಗೆ ಗೊತ್ತು ಲಲಿತಾ. ಬೇಬಿ ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾಳೆ. ನನ್ನ ಅತ್ತೆ ಹತ್ರ ಹೋಗಿ ಏನೂ ಹೇಳಲಿಲ್ಲ. ಈ ಕಡೆ ಅತ್ತೆನೂ ನನ್ನ ಮಾತು ಕೇಳ್ತಿಲ್ಲ, ಬೇಬಿನೂ ನನ್ನ ಮಾತು ಕೇಳ್ತಿಲ್ಲ. ನಿನ್ನನ್ನು ಯಾರು ಕೇಳ್ತಿಲ್ಲ ಬಿಡು. ಯಾರು ಅಲ್ಲ ಕಲಾ, ಬೇಬಿ ಅತ್ತೆಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಕ್ಷಮೆ ಗಿಮೆ ಅಂತ ಅವಳಿಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಬೇಬಿ ಬಗ್ಗೆ ಗೊತ್ತಲ್ವಲ್ಲ ಅಲ್ತಾ ನಿನ್ಗೆ? ಇವತ್ತು ಸಿರ್ ಅಂತಾಳೆ, ನಾಳೆ ಸರ್ ಅಂತ ಬರ್ತಾಳೆ ನಗ್ತಾ ನಗ್ತಾ. ಅಲ್ಲಿವರೆಗೂ ಹೇಳು, ಒಂದೇ ಸೂರಿನಡಿಲಿ ಇರಬೇಕು. ನನಗೆ ಉಸಿರು ಕಟ್ಟದಾಗ ಆಗ್ತಿದೆ. ತಪ್ಪಿತಸ್ತೇನೋ ಭಾವನೆ ಬೇರೆ. ಇದನ್ನ ಸರಿ ಮಾಡಕ್ಕೆ ಒಬ್ರಿಂದ ಮಾತ್ರ ಸಾಧ್ಯ. ಯಾರು ಹೇಳು? ಶ್ರೀ. ಅವನ್ಗೆ ಹೇಳಿದ್ರೆ ಬೇಬಿನ ದಾರಿಗೆ ತರ್ತಾನೆ. ಹೌದಾ? ಶ್ರೀಗ್ ಹೇಳಿದ್ರೆ ಇನ್ನೇನು ಆಗಲ್ಲ ತಾನೆ? ಏನು ಆಗಲ್ವೇ? ಈಗ ನಿಂಗೂ ಬೇಬಿಗೂ ಜಗಳ ಆಯ್ತಲ್ಲ. ನನ್ಗೆ ಬೇಬಿಗೆ ಜಗಳ ಆಯ್ತಾ? ಏನೇನೋ ಹೇಳ್ಬೇಡ್ವೆ? ಹಾಗಾದ್ರೆ ಮೊದ್ಲು ಅಳು ನಿಲ್ಸಿ ಶ್ರೀಗ್ ಫೋನ್ ಮಾಡೋ. ನನಗೆ ಗೊತ್ತಿತ್ತು ಈ ಮದ್ವೆಗೆ ಒಪ್ಕೊಂಡು ತಪ್ಪು ಮಾಡ್ತಿದ್ದೀನಿ ಅಂತ. ಆದ್ರೆ ಅಪ್ಪನ ಕಾಲು ಆಪರೇಷನ್ ಇಂಪಾರ್ಟೆಂಟ್ ಆಗಿತ್ತು. ಅದು ಅಲ್ಲದೆ ನನ್ನನ್ನು ಮದ್ವೆ ಆಗಕ್ಕೆ ಒಪ್ಕೊಂಡ ಮೊದಲನೇ ಗಂಡು ಮದನ್. ಮೊದಲನೇ ಗಂಡ? ಹಾ, ಅವ್ರಕ್ಕಿಂತ ಮೊದಲು 18 ಗಂಡುಗಳು ಬಂದಿದ್ರು ನನ್ನನ್ನು ನೋಡಕ್ಕೆ. ಒಬ್ರು ಒಪ್ಲಿಲ್ಲ ಗೊತ್ತಾ? 18? ಹ್ಞೂ. ಕೆಲವರಿಗೆ ನನ್ನ ಸಂಬಳ ಕಮ್ಮಿ ಅಂತೆ, ಇನ್ ಕೆಲವರಿಗೆ ನಮ್ಮನೆ ಜವಾಬ್ದಾರಿ ಹೊರ ಭಯ, ಇನ್ ಕೆಲವರಿಗೆ ನಾನು ತೀರಾ ಸಣ್ಣ ಅಂತೆ, ಇನ್ನು ಸ್ವಲ್ಪ ಜನಕ್ಕೆ ನನಗೆ 26 ಆಗೋಗಿದೆ ಅನ್ನೋ ಬೇಜಾರು. ಈಗ ಒಂದ ಎರಡ ಬೇಕಾದಷ್ಟು ರೀಸನ್ ಇತ್ತು. ಸದ್ಯನಾ? ಹಾ, ಅಂದ್ರೆ ಅವ್ರು ಯಾರಾದ್ರೂ ನಿನ್ನ ಒಪ್ಪಿದಿದ್ರೆ ನೀನ್ ನಂಗೆ ಫ್ರೆಂಡ್ ಆಗ್ತಿರ್ಲಿಲ್ವಲ್ಲ? ಮೆಂಟ್ಲು. ಸದ್ಯ ಆ 18 ಹುಡುಗರಿಗೆ ಥ್ಯಾಂಕ್ಸ್ ಹೇಳಬೇಕು. ಕುರುಡು ಮನಸ್ಸಿನವರೇ ಬಂದಿದ್ರಲ್ಲ 18 ಜನನು. ನನ್ನ ಜಾನು ಏನಂತ ಅವ್ರಿಗೆ ಕಾಣಲೇ ಇಲ್ಲ. ಅವ್ರ ಫೋಟೋಸ್ನೆಲ್ಲ ತಗೊಂಡು ಒಂದ್ಸಾರಿ ನಮಸ್ಕಾರ ಹೊಡೆದು ಬಿಡಬೇಕು. ಅದಕ್ಕಿಂತ ದೀರ್ಘದಂಡ ಪ್ರಣಾಮ ನಮ್ಮ ಹೀರೋ ಮದನ್ ಅವ್ರಿಗೆ ಹಾಕ್ಬೇಕು. ಅವ್ರು ತರಲೆ ಮಾಡದೆ ಹೋಗಿದ್ರೆ ಈ ಹುಡುಗಿ ಪಾಪ ತಲೆ ತೆಗ್ಸಿ ತಾಳೆ ಕಟ್ಟಿಸ್ಕೊಂಡೇ ಬಿಡ್ತಿದ್ಲು. ಜಾನು, ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ ಹೇಳೋ ದಿನ ಬಂದಿದೆ, ಹೇಳ್ಬಿಡ್ತೀನಿ ನಾನು. ಆದ್ರೆ ಅದಕ್ಕೆ ಮುಂಚೆ ನಾನು ಅಕೌಂಟೆಂಟ್ ಅಲ್ಲ ಅಂತ ಹೇಳ್ಬೇಕು. ಈಗಷ್ಟೇ ಕೊಚ್ಕೊಂಡೆ, ಹೇಗ್ ರಿಯಾಕ್ಟ್ ಮಾಡಬಹುದು? ನೀಗೊಂದು ವಿಷಯ ಹೇಳ್ಬೇಕು. ಹೇಳು. ಹಾ, ಹೇಳ್ತೀನಿ.
ನೀನ್ ಏನೇ ಹೇಳಿದ್ರು ಕೇಳ್ತೀನಿ. ನಂಗೆ ಶಾಕ್ಗಳ ಅಭ್ಯಾಸ ಇದೆ. ಯಾವ ಆಸೆನೂ ಇಲ್ಲ, ಸೊ ನಿರಾಸೆ ಆಗೋ ಭಯನೂ ಇಲ್ಲ. ನೀನ್ ಏನಾದ್ರೂ ಫಟ್ ಅಂತ ಹೇಳ್ಬಿಡು, ಕೇಳ್ತೀನಿ. ಜಾನು, ಒಬ್ಬ ವ್ಯಕ್ತಿ ಒಂದು ವಿಷಯನ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಫಾರ್ ಸಮ್ ರೀಸನ್ಸ್ ಅವ್ನು ಹೇಳಕ್ಕಿಂತ ಮುಂಚೆನೇ ಅದು ಬೇರೆ ಸ್ವರೂಪ ಪಡ್ಕೊಂಡಿರ್ಬೋದಲ್ವಾ? ಏನದು? ಹೇಳುವಾಗ ಅಂತೀಯ, ಹೇಳ್ದೆ ಇರುವಾಗ ಅಂತೀಯ? ಸುಳ್ಳೇನಾದ್ರೂ ಹೇಳಿದ್ಯಾ ನನ್ನ ಹತ್ರ? ಏನ್ ಸುಳ್ಳು ಹೇಳಿದ್ಯಾ ನನ್ನ ಹತ್ರ? ಆಕ್ಚುಲಿ ಜನ ನಾನು ಹೇಳಲಿಲ್ಲ, ಒಂದಿನ ನೀನೇ ಒಂದು ನಿಮಿಷ, ಮನೆಯಿಂದ ಕಾಲ್ ಬರ್ತಿದೆ, ಮಾತಾಡ್ಬಿಡ್ತೀನಿ. ಹಲೋ ಶ್ರೀ, ಎಲ್ಲಿದ್ಯಾ? ಮನೆಗೆ ಬರ್ತಾ ಇದ್ದೀನಿ. ಆದ್ರೆ ನಿನ್ನ ಧ್ವನಿಯೇ ಕಳೋ ಥರ ಇದೆ. ಆದಷ್ಟು ಬೇಗ ಮನೆಗೆ ಬರೋಕ್ಕಾಗುತ್ತಾ? ಹಾಂ ಬರ್ತೀನಿ ಮಾಮ್, ಆದ್ರೆ ಏನಾಯ್ತು ಅಂತ ಹೇಳು. ಫೋನಲ್ಲಿ ಹೇಳೋವಂಥದ್ದಲ್ಲ, ಮನೆಗೆ ಬಾ ಹೇಳ್ತೀನಿ. ಪ್ಲೀಸ್ ಬೇಗ ಬಾ. ಆಯ್ತು ಆಯ್ತು, ನಾನು ಈಗಲೇ ಬರ್ತಿದ್ದೀನಿ, ನೀ ಅಳ್ಬೇಡ ಅಷ್ಟೇ. ಓಕೆ. ಹಾಂ. ಏನಾದ್ರೂ ಪ್ರಾಬ್ಲಮ್ ಆ ಮನೇಲಿ? ಏನಿಲ್ಲ, ಆದ್ರೆ ನಾನು ಈಗಲೇ ಮನೆಗೆ ಹೋಗ್ಬೇಕು. ಏನಾಯ್ತು? ಏನಾದ್ರು ಸರಿ ಗೊತ್ತಿಲ್ಲ ಜಾನ್ವಿ, ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ನಾಳೆ ಸಿಗ್ತೀನಲ್ಲ, ಎಲ್ಲ ಹೇಳ್ತೀನಿ. ಬಾಯ್. ಕೋತಿ, ನಾನು ಕೇಳಿದ್ ನಿಜನಾ? ಏನು? ಆ ಮುದುಕನ್ ಜೊತೆ ನಿನ್ ಮದುವೆ ಕ್ಯಾನ್ಸಲ್ ಆಯ್ತಂತೆ? ಹೌದು, ನಿಜ. ಹಬ್ಬಾ, ಇವತ್ತು ಆ ದೇವ್ರಿಗೆ ನಾನು ಈಡ್ಗಾಯಿ ಹೊಡಿತೀನಿ ಕಣೆ. ರವಿ ಸಿಕ್ಕಿದ್ದ, ಒಳ್ಳೆ ವಿಷಯ ಹೇಳ್ದ ಮಾತ್ರ. ಎಲ್ರೂ ಹೀಗೆ ಹೇಳ್ತಿದ್ದಾರೆ. ಮತ್ತಿನ್ನೇನೆ, ನಿನ್ ಬಾಳ್ನ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊಳಕ್ ಹೊಟ್ಟಿದ್ದಲ್ಲ ಆ ಮುದುಕನ್ ಮದ್ವೆ ಆಗಿ. ಅಂತೂ ಇಂತೂ ದೇವ್ರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟ, ಅವನೊಂದು ದೂರ ಇಡಕ್ಕೆ. ಹೌದು, ನಿನ್ ಫಸ್ಟ್ ಆಫ್ ಫ್ರೆಂಡ್ ಏನಂತಾನೆ ಆ ಮುದುಕನ್ ಬಗ್ಗೆ? ಅವನ್ ಯಾವಾಗ್ಲೂ ಆ ಮುದ್ಕನ್ ಮದ್ವೆ ಆಗದ್ ಬೇಡ ಅಂತಾನೆ ಅಂತಿದ್ದ. ಆದ್ರೆ ಇವತ್ತು ನನ್ ಮನ್ಸಲ್ಲಿ ಅವನ್ ಬಗ್ಗೆ ಅವನೇ ಅನುಮಾನ ಮೂಡ್ಸಿದಾನೆ. ಅನುಮಾನನ? ಯಾವ ವಿಷಯವಾಗಿ? ನನ್ನಿಂದ ಶ್ರೀ ಏನೋ ಮುಚ್ಚಿಟ್ಟಿದಾನಂತೆ. ಹುಡುಗರು ಮೊದಲು ಹಾಗೆ ಕಣೆ. ನಾನು ಅಷ್ಟೇ, ಶ್ವೇತಂಗ್ ಪ್ರಪೋಸ್ ಮಾಡೋಕ್ ಮುಂಚೆ ಬಹಳ ವಿಚಾರಗಳನ್ನ ಮುಚ್ಚಿಟ್ಟಿದ್ದೆ. ನನಗೆ ಸಿಕ್ಕಾಪಟ್ಟೆ ಸಂಬಳ ಬರುತ್ತೆ ಅಂತಾನು ಹೇಳಿದ್ದೆ ನಾನು. ಇಷ್ಟಾದ್ರೆ ಸರಿ, ಆದ್ರೂ ನಂಗೇನೋ ಟೆನ್ಷನ್ ಗೊತ್ತಾ? ಟೆನ್ಷನ್ ಮಾಡ್ಕೊಂಬೇಡ ಕಣೆ, ಶ್ರೀ ತುಂಬಾ ಒಳ್ಳೆ ಹುಡುಗ. ಅದ್ ನಂಗೂ ಗೊತ್ತು, ಆದ್ರೂ ಏನೋ ಟೆನ್ಷನ್. ಇರೋ ವಿಷಯ ನೇರವಾಗಿ ಹೇಳಕ್ ಆಗಲ್ವಾ? ಅನುಮಾನ ಯಾಕೆ ಹುಟ್ಟಿಸ್ಬೇಕು? ನಾಳೆ ಸಿಗ್ಲಿ, ಸರಿಯಾಗಿ ವಿಚಾರಿಸ್ಕೊಂತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಇಷ್ಟು ವರ್ಷದಲ್ಲಿ ಇವತ್ತು ಹೇಳ್ಬೇಕನ್ಸ್ತಾ? ಶ್ರೀ ವಿಷಯ ಮಾತಾಡ್ಬೇಕಾದ್ರೆ ನಿನ್ನ ಮುಖ ತುಂಬಾ ಕಳಕಳಿಯಾಗಿರುತ್ತೆ. ನಾನು ಇದನ್ನ ತುಂಬಾ ಸತಿ ಅಬ್ಸರ್ವ್ ಮಾಡಿದ್ದೀನಿ. ಕೆಲವು ವಿಷಯಗಳು ಹಾಗೆ, ಕೆಲವು ಸಂದರ್ಭಗಳು ನಮ್ಮನ್ನ ತುಂಬಾ ಖುಷಿಯಾಗಿಟ್ಟಿರ್ತವೆ. ಬಹುಶಃ ಆ ದೇವರೇ ನಿನಗೆ ಶ್ರೀನ ಪರಿಚಯ ಮಾಡಿಸ್ದ ಅಂತ ಅನ್ಸುತ್ತೆ. ಅವನ ಬಗ್ಗೆ ಮಾತ್ರ ಯಾವುದೇ ಥರ ಗೊಂದಲ ಮನಸ್ಸಿನಲ್ಲಿ ಇಟ್ಕೊಂಬೇಡ. ತುಂಬ ಒಳ್ಳೆಯವನು ಶ್ರೀ, ಅವನಿಂದ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ಥ್ಯಾಂಕ್ಸ್ ಕಣ. ಯಾಕೆ? ನನ್ನ ಟೆನ್ಷನ್ ಎಲ್ಲ ದೂರ ಮಾಡಿದ್ಕೆ. ಸರಿ, ನಾ ಬರ್ತೀನಿ, ಮನೇಲಿ ಕೆಲಸ ಇದೆ. ಅಪ್ಪನ ಮಂಡಿಗೆ ಎಣ್ಣೆ ಹಚ್ಬೇಕು. ಬಾಯ್. ಎಲ್ರು ನನ್ಗೆ ಹೇಳೋರೆ ಶ್ರೀ, ನನ್ ಮನ್ಸಲ್ಲಿ ಏನಿದೆ, ನನಗೇನಾಗ್ತಾ ಇದೆ ಯಾರಿಗೂ ಬೇಕಾಗಿಲ್ಲ. ಯಾರು ಹೇಳಿದ್ದು ಹಾಗಂತ? ಎಲ್ರಿಗೂ ಬೇಕು ನೀವು. ನೀನೊಬ್ನೇ ಶ್ರೀ ನನ್ ಜೊತೆ ಸಮಾಧಾನವಾಗಿ ಮಾತಾಡೋದು. ಎಲ್ರು ಈ ಮನೆಗ್ ನಾನು ಭಾರ ಅನ್ನೋ ರೀತಿ ಮಾತಾಡ್ತಾರೆ. ಯಾರು ಹಾಗೆ ಹೇಳಿದ್ದು? ಲಲಿತಾ ಮಾಮ? ಅಲ್ಲ. ಕಲಾ ಮಾಮ? ಅಲ್ಲ. ವಸುಧಾ ಮಾಮ? ಮಾಲ್ತಿ ಮಾಮ? ಮತ್ತಿನ್ಯಾರು? ನಿಮ್ಮ ಅಜ್ಜಿ. ಕಮಾನ್ ಬೇಬಿ ಮಾಮ್, ಅವ್ರು ನಿಮ್ಗೆ ಅಮ್ಮ. ಅದೇ ಪ್ರಾಬ್ಲಮ್ ಆಗಿರೋದು. ನಾನ್ ಮಾಡಿರೋದು ಒಂದೇ ಒಂದ್ ತಪ್ಪು ಕಣೋ. ಗಂಡನ್ ಬಿಟ್ಟ ಮೇಲೆ ತವ್ರ ಮನೆಗ್ ಬರ್ಬಾರ್ದಾಗಿತ್ತು. ಕೆರೆನೋ ಬಾವಿನೋ ನೋಡ್ಕೋಬೇಕಾಗಿತ್ತು. ಮಾಮ್ ಪ್ಲೀಸ್, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನಿಮಗೇನಾಗಿದೆ ಅಂತದ್ದು? ನಾನ್ ತಪ್ಪೇ ಮಾಡಿಲ್ಲ ಕಣೋ, ಅಂದ್ರೂ ಕ್ಷಮೆ ಕೇಳ್ಸಿದ್ರು ಗೊತ್ತಾ? ನಾನ್ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ಗಡ್ಡಿ ಮುರಿದಾಗ ಮಾತಾಡ್ತೀನಿ. ಯಾರೇ ಏನಾರು ತಪ್ಪು ಮಾಡಿದ್ರು ಅವ್ರ ಮುಖಕ್ಕೆ ಹೇಳ್ತೀನಿ. ನಾನೇ ತಪ್ಪು ಮಾಡಿದ್ರು ಅವ್ರ ಕಾಲ್ ಬಿದ್ದು ನನ್ ಕ್ಷಮೆ ಕೇಳ್ತೀನಿ. ಅಲ್ವಾ? ಹೇಳು, ಅಲ್ವಾ? ಹೌದು, ಅಜ್ಜಿನೇ ಬಿಡಲ್ಲ ನೀವು. ಅವ್ರು ಮಾಡ್ತಿರೋ ತಪ್ಪು ಅಂತ ಹೇಳೋ ಧೈರ್ಯ ಇರೋದು ನಿಮ್ಮೊಬ್ರಿಗೆ. ಹೌದು ತಾನೆ, ಹೌದು ತಾನೆ. ಅದೇ ಬಂತು ನೋಡ್ ನನ್ ಕುತ್ತಿಗೆಗೆ. ಅಮ್ಮ ಕಾಯ್ಕೊಂಡಿದ್ರು ನಾನ್ ಸಿಕ್ಕಾಕೊಳ್ಳಿ ಅಂತ. ಎಲ್ರು ಮುಂದೆ ನನ್ನ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ?
ಇದೆಲ್ಲ ಆಗಿದ್ದು ಲಲಿತಾ ಅತ್ತಿಗೆಯಿಂದಾನೆ. ಖಂಡಿತ ಲಲಿತಾ ಮ್ಯಾಮ್ ಹಾಗೆಲ್ಲ ಅಜ್ಜಿ ಹತ್ರ ಮಾತಾಡಿರಲ್ಲ. ಅಯ್ಯೋ ಸಾಕಾಯ್ತು ಕೇಳಿ ಕೇಳಿ. ಅಮ್ಮನ್ಗೆ ಲಲಿತಾ ಅತ್ತಿಗೆ ಹೇಳ್ದಿದ್ಮೇಲೆ ಅಮ್ಮನ್ಗೆ ಹೇಗೆ ಗೊತ್ತಾಯ್ತು? ಸಿಂಪಲ್, ಅಜ್ಜಿ ಗೆಸ್ ಮಾಡಿರ್ಬೋದು. ನೀವು ಲಲಿತಾ ಮ್ಯಾಮ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಯಾರ ಹತ್ರ ಮಾತಾಡಿದ್ರಿ? ಇನ್ಯಾರ ಹತ್ರ? ಅಮ್ಮನ ಹತ್ರನೇ. ಅಮ್ಮನ ಹತ್ರ ತುಂಬಾ ಜಗಳ ಆಯ್ತು ಗೊತ್ತಾ? ಹಾ, ಅಲ್ಲೇ ಇರೋದು ನೋಡಿ ಪಾಯಿಂಟ್. ಅಜ್ಜಿ ಮೇಲೆ ಸಿಟ್ಟನ್ನ ಲಲಿತಾ ಮ್ಯಾಮ್ ಮೇಲೆ ತೋರಿಸ್ಕೊಂಡಿದ್ದೀರಾ. ಅಯ್ಯೋ ಬಿಡಪ್ಪ, ಈ ಮನೆಯಲ್ಲಿ ನನ್ ಸಿಟ್ಟನ್ ಯಾರು ಕೇಳ್ತಾರೆ? ನೀನೊಬ್ನೇ ನನ್ ಜೊತೆ ಚೆನ್ನಾಗಿ ಮಾತಾಡೋದು. ಪ್ಲೀಸ್ ಅಳ್ಬೇಡಿ ಮಾಮ್. ಹೇಗಿರ್ತೀರಾ ನೀವು? ಲೇಡಿ ರಂಬೋ ಜೆರಾಕ್ಸು ಅಳ್ತಾರ. ಹೋಗ, ಯಾವಾಗ್ಲೂ ನಿನ್ ತಮಾಷೆನೆ. ಏನ್ ಗೊತ್ತಾ, ಲಲಿತಾ ಅತ್ತಿಗೆಗೆ ಯಾರು ಹೇಳಲಿಲ್ಲ ಬೇಬಿಗೆ ಹೋಗಿ ಸಮಾಧಾನ ಮಾಡು ಅಂತ. ನಾನೀಗ ಅದನ್ನೇ ಮಾಡಕ್ ಹೊರಟಿದ್ದೆ, ಅಷ್ಟಲ್ಲಿ ನೀವು ಹೇಳ್ಬಿಟ್ರಿ. ನಿಜವಾಗ್ಲೂ? ಹ್ಞೂ, ಲಲಿತಾ ಮ್ಯಾಮ್ನ ಕರ್ಕೊಂಡು ಬಂದು ನಮ್ಮ ಬೇಬಿ ಮಮ್ ಜೊತೆ ಶೇಕ್ ಹ್ಯಾಂಡ್ ಮಾಡಿಸಿ ಕಾಂಪ್ರಮೈಸ್ ಮಾಡಿಸ್ತೇವೆ. ಲಲಿತಾ ಅತ್ತಿಗೆ ನನ್ನ ಹತ್ರ ಸಾರಿ ಕೇಳ್ತಾರ? ಹ್ಞೂ, ಕೇಳ್ದೆ ಏನ್ ಮಾಡ್ತಾರೆ? ಕೇಳ್ಬಿಟ್ರೆ ಸಂತೆಲಿ ಹೋಗಿದ್ ಮಾನ ವಾಪಸ್ ಬಂದ್ಬಿಡುತ್ತಾ? ನೀವೇ ಕೊಂಕ್ ಮಾಡಿದ್ರೆ ನನ್ನ ಕೈಲಿ ಏನೂ ಆಗಲ್ಲಪ್ಪ. ಆಯ್ತು, ಕೊಂಕ್ ಮಾಡೋದಿಲ್ಲ. ನನ್ಗೂ ಅನ್ಸ್ಕೊಂಡು ಎಷ್ಟು ಬೇಜಾರಾಗಿದೆ ಗೊತ್ತಾ? ಅಮ್ಮ ಸುಮ್ನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಇದೆಲ್ಲ ಆಗಿದ್ದು ಅಮ್ಮನಿಂದಾನೆ. ಮತ್ತೆ ನೀವು ಅಳ್ತಿದ್ರೆ ನಾನು ಹೇಗೆ ಹೋಗೋದು? ಆಯ್ತು, ಅಳಲ್ಲ. ಹಾ, ಅದು ನಮ್ಮ ಬೇಬಿ ಮಾಮ್ ಅಂದ್ರೆ. ಶ್ರೀ, ಏನು? ಇವತ್ತು ನಂದು ವೆಡ್ಡಿಂಗ್ ಆನಿವರ್ಸರಿ ಗೊತ್ತಾ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಾಮ್. ಥ್ಯಾಂಕ್ ಯು. ಅದಕ್ಕೆ ಮೇಡಮ್ ಅವ್ರು ಹೇಗೆ ಮಿಂಚ್ತಾ ಇರೋದು? ಎಲ್ಲ ಆಗಿದ್ದು ಇದರಿಂದಾನೇ ಕಣೋ. ಅಮ್ಮನ್ಗೂ ನನ್ಗೂ ಇದರಿಂದಾನೇ ಹತ್ಕೊಂಡಿದ್ದು. ಅಮ್ಮ ಸೊಸೆನ್ ವಹಿಸ್ಕೊಂಡು ಬಂದ್ಬಿಟ್ರು ಕಣೋ. ಲಲಿತಾ ಅತ್ತಿಗೆ ಒಂದು ಮಾತಾಡ್ಲಿಲ್ಲ. ನಂಗದೇ ಬೇಜಾರಾಗಿತ್ತು. ಎಷ್ಟು ಸಲ ಗೊತ್ತಾ ಶ್ರೀ, ಲಲಿತಾ ಅತ್ತಿಗೆನ ಅಮ್ಮ ಬಯಕ್ ಬಂದಾಗಲ್ಲ ನಾನು ಎಷ್ಟು ಕಾಪಾಡಿದ್ದೀನಿ. ಇವತ್ತು ಲಲಿತಾ ಅತ್ತಿಗೆ ಕೈ ಕೊಟ್ಬಿಟ್ರೆ ನನ್ಗೆ. ಬೇಬಿ ಮಾಮ್, ಲಲಿತಾ ಮಾಮ್ಗೂ ನಿಮ್ ಬಗ್ಗೆ ಅಷ್ಟೇ ಪ್ರೀತಿ ಅಕ್ಕರೆ ಇದೆ. ಓಹೋ, ಅದಕ್ಕೆ ಏನೋ ಎಲ್ರೂ ಮುಂದೆ ನಿಲ್ಸಿ ಸಾರಿ ಕೇಳಿಸಿದ್ದು. ನೋ, ನೀವಾಗ ಹೇಳ್ಬಾರ್ದು. ನಾನ್ ಲಲಿತಾ ಮಾಮ್ ಜೊತೆ ಮಾತಾಡಿ ಇಲ್ಲಿ ಕರ್ಕೊಂಡು ಬರೋ ಹೊತ್ತಿಗೆ ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು. ಏನು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೇಬಿ ಮಾಮ್. ಥ್ಯಾಂಕ್ ಯು. ಮದ್ವೆ ಹೆಣ್ಣಿನ ತರ ಕಾಣ್ತಿದ್ದೀರಾ ಇವತ್ತು. ನಿಜವಾಗ್ಲೂ? ಹಾ, ಸುಳ್ಳು ಹೇಳ್ತೀನ ನಾನು? ಒಂದ್ ನಿಮಿಷ ಇರಿ, ಬಂದ್ಬಿಟ್ಟೆ. ಬೇಬಿ ಮಾಮ್, ನೀವ್ ಹೇಳಿದ್ದೆ ಕರೆಕ್ಟು. ಲಲಿತಾ ಮಾಮ್ ಮತ್ತೆ ಅಜ್ಜಿ ಮಧ್ಯೆ ಮಾತುಕತೆ ಆಗಿದೆ. ನಾನು ಹೇಳಿಲ್ವಾ ಶ್ರೀ? ನನ್ಗೆ ಗೊತ್ತಿತ್ತು. ಮೊದ್ಲೇ ಅಮ್ಮನ್ಗೆ ನನ್ ಕಂಡ್ರೆ ಉರಿ. ಇವ್ರು ಹೋಗಿ ಹೇಳ್ಕೊಂಡಿರ್ತಾರೆ ಬೇಬಿ ನನ್ ವೈದವ್ಯನ ನೆನ್ಪಿಸಿದ್ಲು ಅಂತ. ನಾನು ಯಾಕೆ ಹಾಗೆ ಹೇಳಿ? ನೋಡ್ತೀಯ ಶ್ರೀ ಹೇಗ್ ಸಾಧಿಸ್ತಾ ಇದ್ದಾರೆ? ನೀವು ಅಮ್ಮನ ಹತ್ರ ಹೋಗಿ ಮಾತಾಡ್ಲಿಲ್ವಾ? ಇಲ್ಲ ಅನ್ನ, ಇದನ್ನೇ ತಾನೇ ಹೋಗಿ ಹೇಳಿದ್ದು. ಬೇಬಿ ಮಾಮ್, ಸ್ವಲ್ಪ ಸಮಾಧಾನವಾಗಿ ಲಲಿತಾ ಮಾಮ್ ಹೇಳೋದನ್ನ ಕೇಳಿ. ಅವರೇ ಹೇಳ್ತಿದಾರಲ್ಲ. ಪ್ಲೀಸ್ ಕೇಳಿ. ಸರಿ, ಹೇಳಿ. ನೀನು ಹೀಗಂದೆ ಅಂತ ನಾನು ಒಂದು ಮಾತು ಅತ್ತೆಗೆ ಹೇಳಲಿಲ್ಲ ಬೇಬಿ. ಪ್ಲೀಸ್ ನನ್ನನ್ನು ನಂಬು. ನೀನು ವಿಧವೆ ಅಂದಿದ್ದು ಯಾಕೋ ನನಗೆ ತುಂಬ ಬೇಜಾರಾಯಿತು. ಇವರು ಅಮೃತ್ ನೆನಪಿಗೆ ಬಂದರು. ನನ್ನ ಪಾಡಿಗೆ ನಾನು ರೂಮ್ನಲ್ಲಿದ್ದೆ. ಕಣ್ಣು ತುಂಬಿತ್ತು. ಅತ್ತೆ ಬಂದವರು ಏನಾಯ್ತು, ಯಾರು ಏನಂದ್ರು ಅಂತ ಕೇಳಿದ್ರು. ನಾನು ಏನು ಹೇಳಕ್ ಮುಂಚೆನೆ ಅವರೇ ತೀರ್ಮಾನಕ್ಕೆ ಬಂದ್ಬಿಟ್ರು ಕಣೆ. ಬೇಬಿನೇ ಏನೋ ಹೇಳಿರ್ತಾಳೆ, ಇವತ್ತವಳಿಗೆ ಯಾರ್ದೋ ಮೇಲಿನ ಸಿಟ್ಟು ನಿನ್ನ ಮೇಲೆ ತೋರಿಸಿರ್ತಾಳೆ ಅಂತ ಹಾರಾಡಿದ್ರು. ನನಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ ಕಣೆ. ನಿನ್ನ ಕಣ್ಣಲ್ಲಿ ನೀರು ತರಿಸಿದಾಳಲ್ವಾ ಬೇಬಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಕೊಂಡು ಬಂದರು. ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ ಅಂತ ನಿನಗೆ ಗೊತ್ತಲ್ವಾ? ಮತ್ತೆ ಇದನ್ನೆಲ್ಲ ಅಲ್ಲಿ ಹೇಳ್ಬೇಕಾಗಿತ್ತು. ನೀನು ಎಲ್ಲಿ ಬಿಡ್ತೀಯೇ? ಉಸಿರಾಡಕ್ಕೂ ಬಿಡಲ್ಲ. ನಿನ್ನ ಮಾತೆಲ್ಲಿ ಬಂತು? ಸುಮ್ಮನೆ ಅದಕ್ಕೆ ನಾನೇನು ರಾಕ್ಷಸಿನ? ಎಲ್ರೂ ನನ್ಗೆ ಹೆದರ್ಕೊಳ್ಳೋ ಹಾಗೆ. ಹೆದರಿಕೆ ಅಲ್ವೇ? ನೀನ್ ಪಟ್ಟಂತ ಏನಾದ್ರೂ ಅನ್ಬಿಡ್ತೀಯಾ ಅಂತ. ನೋಡು ಶ್ರೀ ಹೇಗೆ ಹೇಳ್ತಾರೆ, ನನ್ ಬಾಯಿ ಜೋರಂತೆ.
ಹೌದು, ನನ್ ಬಾಯಿ ಜೋರು, ಆದ್ರೆ ನನ್ ಹೃದಯ ಒಳ್ಳೇದಲ್ವಾ? ನಿಮ್ ಹತ್ರ ಹಾಗೆ ಮಾತಾಡಿದ್ದು ನಿಮಗ್ ನೋವು ಕೊಡೋದಿಕ್ಕಲ್ಲ, ಅಣ್ಣನ್ ನೆನ್ಸ್ಕೊಂಡು ಅಳ್ಳಿ ಅಂತನೂ ಅಲ್ಲ. ಹತ್ತು ನಿಮ್ ನೋವುಗಳನ್ನ ನೀವು ಮರ್ತ್ ಬಿಡ್ತೀರಾ ಅತ್ಗೆ. ಅಣ್ಣ ಇಲ್ದೇ ಇದ್ರು ನಿಮ್ಮ ನೆನ್ಪಲ್ಲಿ ಒಂದ್ ಬದುಕಿದಾನೆ. ಆದ್ರೆ ನನಗೆ ನಾನು ಒಂದ್ ಜೊತೆ ಸಂಸಾರ ಮಾಡಿದ್ 4 ದಿನಾನು ಬರೀ ನೋವು, ಮೋಸ, ಹಿಂಸೆ. ನನ್ಗೆ ಹೇಗಾಗಿರ್ಬೇಡ ಅತ್ಗೆ. ಸಾರಿ ಬೇಬಿ, ನಿನ್ ದುಃಖ ನಂದಕ್ಕಿಂತ ದೊಡ್ಡದು. ಹಾಗೇನಿಲ್ಲ, ನಾನೇ ನಿಮ್ಮ ಹತ್ರ ಸಾರಿ ಕೇಳ್ಬೇಕು. ನನ್ನ ಹಣೆ ಬರ ಚೆನ್ನಾಗಿದ್ದಿದ್ರೆ ನನ್ಗೆ ಒಳ್ಳೆ ಗಂಡ ಸಿಗ್ತಿದ್ನೋ ಏನೋ. ಸಾರಿ, ನನ್ನ ಹಾಳಾದ ಬಾಯಿಗೆ ಬಂದ ಮಾತಿಂದ ನಿಮ್ ಮನಸ್ಸಿಗೆ ಬೇಜಾರಾಯ್ತು. ಸಾರಿ. ಪರವಾಗಿಲ್ಲ ಬಿಡೆ. ಈಗ ಇಬ್ರು ಸಾರಿ ಕೇಳಿದ್ದಾಯ್ತು. ಬೇಬಿ ಮಾಮ್, ಇನ್ಮೇಲಿಂದ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ಹೇ ಸುಮ್ನಿರೋ, ನಮ್ಮ ಬೇಬಿ ಹಾಗೆ, ಅವಳು ಹೀಗಿದ್ರೇನೆ ಚಂದ. ಇವಾಗ ನಿಮಗೂ ಅರ್ಥ ಆಯ್ತಲ್ವಾ? ನೀವು ತುಂಬಾ ಇಮೋಷನಲ್ ಆಗಿದ್ದು ವೀಕು ಅಂತ ತೋರಿಸ್ಕೋಬೇಡಿ. ಸುಮ್ನೆ ಇರೋ. ಅತ್ಗೆ ಆಗಿರೋದಕ್ಕೆ ಎಲ್ಲ ಮರೆತು ನಗ್ನಗ್ತಾ ಇದ್ದಾರೆ. ಅವ್ರಿಗೆ ನೀನೇನು ಅನ್ಬೇಡ. ಹಾ, ನೋಡಿದ್ರ ರಾಜಿ ಮಾಡಿಸ್ತವ್ರಿಗೆ ಕಿಮ್ಮತ್ತಿಲ್ಲ. ನೋಡೇ ಬೇಬಿ ಹೇಗೆ ಹೇಳ್ತಾನೆ, ಇವ್ನು ನಮ್ಮನ್ನ ಒಂದ್ ಮಾಡದ್ನಂತೆ. ಅದೇ ನಾವ್ ಬೇರೆ ಆಗಿದ್ರೆ ತಾನೇ ನೀನ್ ಒಂದ್ ಮಾಡೋದು. ನಾವ್ 6 ಜನ ಒಂದು, ನಮ್ನ ಯಾರು ಬೇರೆ ಮಾಡಕ್ಕಾಗಲ್ಲ ಅಲ್ಲ ಅದ್ಗೆ? ಅದೇ. ಜ್ಯೂಸ್ ಚಲ್ಲಿ ಬಟ್ಟೆಲ್ಲ ಅಂದಂಗಾಗೋಯ್ತಲ್ಲ, ಅದಕ್ಕೆ ಇದನ್ನು ತಂದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಂಗೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನಾನೇ ಟ್ರಯಲ್ ಮಾಡಿ ನೋಡ್ಬಿಟ್ಟೆ. ನಿನಗೋಸ್ಕರ ಕಷ್ಟ ಪಡೋದು ಕಷ್ಟ ಅಲ್ಲ ಜಾನ್ವಿ. ಏನ್ ನಮ್ನೋರು ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ, ಏನ್ ವಿಶೇಷ? ಏನೂ ಇಲ್ಲ. ಸಂತೋಷಕ್ಕೆ ಏನಾದ್ರೂ ಕಾರಣ ಇರ್ಲೇಬೇಕಲ್ವಾ? ಇದೆ. ಮದನ್ ಸಿಕ್ಕಿದ್ರಾ? ಅದಕ್ಕಿಷ್ಟು ಸಂತೋಷನಾ? ಮದನ್ ಅವ್ರದ್ದು ಮುಗ್ದೋದ್ ವಿಷಯ. ಯಾಕೆ? ಯಾಕೆ ಅಂದ್ರೆ ಮದುವೆ ಮುರಿದಿದೆ ಕಣೆ, ಮುಗೀತು ರಾಮಾಯಣ. ಮತ್ಯಾಕೆ ವನವಾಸ? ಸುಮ್ನಿರಿ. ಮಗಳ ಮದ್ವೆ ನಿಂತೋಯ್ತು ಅಂತ ಸಂತೋಷವಾಗಿ ಹೇಳ್ತಿದ್ದೀರಲ್ಲ, ಬಿಡ್ತೋ ನೀ. ಅಪ್ಪ ಸರಿಯಾಗೇ ಹೇಳ್ತಿದಾರಮ್ಮ. ಮದನ್ ನನ್ನ ಜೀವನಕ್ಕೆ ಬಂದಿದ್ದು ಒಂದ್ ಕೆಟ್ಟ ಕನ್ಸು, ಹೋಗಿದ್ದು ಹೊಸ ಜೀವನಕ್ಕೆ ನಾಂದಿ. ಇಷ್ಟು ಸಣ್ಣ ವಿಷಯಕ್ಕೆ ಮದ್ವೆ ಬೇಡ ಅಂತಾರೇನೆ? ಮದನ್ಗೆ ಇಷ್ಟೊಂದು ಕೋಪ ಇದೆ, ಅವ್ರ ಗುಣ ಇಂಥದ್ದು ಅಂತ ಮದ್ವೆ ಆದ್ಮೇಲೆ ಗೊತ್ತಾಗಿದ್ರಿ ಏನೇ ಮಾಡ್ತಿದ್ದೆ? ನಂಬಿದ್ದೇವ್ರು ಮದುವೆಗೆ ಮುಂಚೆನೆ ಗೊತ್ತು ಮಾಡ್ತಾ ಅವನ ಯೋಗ್ಯತೆನ. ಸುಮ್ನಿರಿ. ಜಾನು, ಮದನ್ ಫೋನ್ ಮಾಡಿದ್ರೆ ಅವ್ರ ತಪ್ಪು ಅವ್ರಿಗೆ ಗೊತ್ತಾಗಿದೆಯಂತೆ. ದೊಡ್ಡ ಮನುಷ್ಯ ದೊಡ್ಡ ಮನಸ್ಸು ಮಾಡಿ ಕ್ಷಮೆ ಕೇಳಿದ್ರೆ? ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಅಮ್ಮ. ಮತ್ತೆ ಅವ್ರ ಜೊತೆ ಜೀವನ ಮಾಡೋ ತಪ್ಪು ಮಾಡಲ್ಲ. ಈ ಮದ್ವೆ ಬೇಡ ಅಂದ್ರೆ ಈ ಜನ್ಮದಲ್ಲಿ ಮದ್ವೆ ಆಗಲ್ವೇ? ಅವಾಗ ಒಪ್ಪಿದ್ದೆ ತಾನೆ. ಈಗ ಬೇಡ ಅಂದ್ರೆ ನಿನ್ ಜೀವನನೂ ಹಾಳು, ನಮ್ ಜೀವನನೂ ಹಾಳು. ಅಪ್ಪನ ಕಾಲ್ ಸರಿ ಹೋಗಲ್ವೇ? ಕೂತ್ಕೊಳಿಬೇಕಾ, ನಡೆ ಸವಿಬೇಕಾ? ವಯಸ್ಸಾದನ ಕಣೆ, ಕಾಲ್ ಸೌದ್ರು ಪರವಾಗಿಲ್ಲ. ಮಗಳೇ, ನೀನ್ ಕೆಲಸ ನೋಡ್ಕೊಳವ. ಇವಳು ಮಾಯಾವಿ, ಇವಳು ಮನಸ್ಸನ್ನ ತಿರುಗಿಸ್ಬಿಡ್ತಾಳೆ. ಅಪ್ಪ ಮಗಳು ಸೇರ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ? ದೊಡ್ಡ ಮನುಷ್ಯ ಅವರು. ಹಾಗಂತ ಹೆದರ್ಕೊಂಡು ಬದುಕಕ್ಕಾಗತ್ತಾನೆ? ಪ್ಲೀಸ್ ಸುಮ್ಮನೆ ಇರ್ತೀರಾ? ಹೋಗೋ. ಹಲೋ ಮಗಳೇ, ಬಾಯಿಲಿ. ಏನಪ್ಪ? ನಾನು ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಬೇರೆ ಮನೆನಾ? ಯಾಕೆ? ನಿಮ್ಮಮ್ಮ ಊಟದಲ್ಲಿ ನಿದ್ರೆ ಮಾತ್ರೆ ಹಾಕಿ ಮದನ್ ಕೈಲಿ ತಾಲಿ ಕಟ್ಸ್ಬಿಡ್ತಾಳೆ, ಅದಕ್ಕೆ.
ನಿಮ್ ಕಾಲ್ ಆಪರೇಷನ್ ಆಗ್ಲಿ ಅಂತ ಅಮ್ಮಂಗ್ ಆಸೆ ಅಷ್ಟೇ. ಅವ್ರಿಗೆ ಹೇಳೋಣ ಅಂತಿದ್ದೆ, ಅಷ್ಟ್ರಲ್ಲಿ ಫೋನ್ ಬಂತು ಹೊರಟ್ರು. ಅಪ್ಪ ನಿಮಗೊಂದ್ ಸರ್ಪ್ರೈಸ್ ಇದೆ. ಏನ್ ಸರ್ಪ್ರೈಸು? ಅಪ್ಪ ಬ್ಯಾಂಕಲ್ಲಿ ಲೋನ್ ತಗೊಂಡು ನಿಮ್ ಕಾಲ್ ಆಪರೇಷನ್ ಮಾಡ್ಸೋಣ ಅಂತಿದ್ದೀನಿ. ಆದ್ರೆ ನಾನ್ ನಿನಗೆ ಹೊರೆ ಹಾಕ್ದಂಗೆ ಸಾಯೋಣ ಅಂತ ಇದ್ದೀನಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ ನೀನು? ನನ್ ಕನ್ಸ್ ಈಡೇರ್ಸಲ್ವಾ? ಹೋಗು, ನಾನು ನಿನ್ನ ಹತ್ರ ಮಾತಾಡಲ್ಲ. ಮಾತಾಡಲ್ವಾ? ಸುಮ್ಮನೆ ರಬ್ಬ ಗುಳುಗುಳು ಅಂತಿದೆ. ನಗ್ತಿದ್ಯಲ್ಲ ಅಷ್ಟು ಸಾಕು. ಅಪ್ಪ ಶ್ರೀ ಒಂದ್ ಜೋಕ್ ಹೇಳ್ದ. ಹೆಲಿಕಾಪ್ಟರ್ ಇಂದ ಒಬ್ಬ ಬಿತ್ಸದ್ದೋನ್ಲಂತೆ. ಹೌದಾ? ಹೆಂಗೆ? ಚಳಿಗಾಲದಲ್ಲಿ ಒಬ್ಬ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿದ್ದಂತೆ. ಚಳಿ ಆಗ್ತಿತ್ತಂತೆ. ಯೋಚನೆ ಮಾಡ್ದ ಯಾಕೆ ಚಳಿ ಆಗ್ತಿದೆ ಅಂತ. ಮೇಲೆ ಫ್ಯಾನ್ ತಿರುಗ್ತಿತ್ತಂತೆ. ಸರಿ ಫ್ಯಾನ್ ಆಫ್ ಮಾಡ್ದ, ಬಿತ್ಸತ್ತೋದ. ತುಂಬಾ ನಗಿಸ್ತಾನಪ್ಪ ಶ್ರೀ. ದಿನ ಸಿಗ್ತಾನೆ, ಜೀವನದ ಬಗ್ಗೆ ವಿಶ್ವಾಸ ಮೂಡಿಸ್ತಾನೆ. ತುಂಬಾ ಒಳ್ಳೆಯವನಪ್ಪ ಶ್ರೀ.